ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ತಾವು ಟೈಟಲ್ ನೋಡಿದಿರಿ, ತಮಗೆ ಗೊತ್ತಾಗೈತಿ ಇದು ಯಾವ ವಿಷಯ ಅಂತಂದು ಹೇಳಿ. ಕೋರ್ಟು, ಕಚೇರಿ, ಜಗಳ, ವಾದ ವಿವಾದ, ನೆರೆಯವರ ನೇಬರ್ಸ್ ಜೊತೆಗೆ ಏನಾದರೂ ಇದ್ದರೆ ಮಾಡಿದರೆ, ಸೊ ಅದರ ಬದಲಾಗಿ ಒಂದು ಸಣ್ಣ ರೀಡಿಂಗ್ ಮಾಡೋಣ. ಇದೊಂದು ಸ್ಮಾಲ್ ರೀಡಿಂಗ್. ತಮಗೆ ಈ ವಿಷಯ ರೆಸೊನೇಟ್ ಆದರೆ ಸರಿ, ಆಗದೆ ಹೋದರೆ ಬಿಟ್ಬಿಡಿ. ಓಕೆ. ಆಮೇಲೆ ಐ ಆಮ್ ಯೂಸಿಂಗ್ ಓನ್ಲಿ ಒನ್ ಡೆಕ್. ಏನೋ ಆಗುವ ಸಾಧ್ಯತೆಗಳಿದೆ ಅನ್ನೋದನ್ನ ನೋಡೋಣ. ಆಮೇಲೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಾನು ಒಂದು ಮಂತ್ರನೂ ಕೊಡ್ತೀನಿ, ಒಂದು ವಿಧಿನೂ ಮಾಡಲಿಕ್ಕೆ ಹೇಳ್ತೀನಿ. ಆಮೇಲೆ ನೋಡಿ, ವಿಧಿ ಇಂತಿಷ್ಟೇ ದಿನ ಮಾಡಬೇಕು ಅಂತ ಇರೋಂಗಿಲ್ಲ. ನಿಮಗೇನಾದರೂ ಸಮಸ್ಯೆ ಇದ್ದರೆ ನೀವು ಎಷ್ಟು ದಿನವರೆಗೂ ಇದನ್ನು ಮಾಡ್ಬೋದು. ನೀವು ಮಾಡ್ತಾನೇ ಇರ್ರಿ, ಅಂದ್ರೇ ಸರಿ ಹೋಗ್ತದೆ. ಯಾವಾಗಾದರೂ ದೊಡ್ಡ ಜಗಳ, ದೊಡ್ಡ ಏನಾದರೂ ತೊಂದರೆಗಳು ನೀವು 10 ದಿನ ಮಾಡಿರಿ, 20 ದಿನ ಮಾಡಿರಿ ಅಂತ ಯಾರು ಹೇಳಿದ್ರೆ ಅಷ್ಟರಾಗ ಎಂದೂ ಸಾಲ್ವ್ ಆಗೋಂಗಿಲ್ಲ. ಎಲ್ಲಿವರೆಗೂ ರಿಸಲ್ಟ್ ಬರೋಂಗಿಲ್ಲ ಅಲ್ಲಿವರೆಗೂ ಅದನ್ನು ಮಾಡಬೇಕು. ಪ್ರಾಬ್ಲಮ್ಸ್ ಯಾವಾಗಾದರೂ ಸೊಲ್ಯೂಷನ್ ಸಿಗುವಂಥ ಟೈಮ್ ಬಂದಿತ್ತು ಅಂತಂದರೆ ಕಡಿಮೆ ಟೈಮ್ದೊಳಗೆ ಆಗಿ ಹೋಗಿಬಿಡ್ತದೆ. ಯಾಕಂದರೆ ಇದನ್ನು ಸ್ವಲ್ಪ ಪುಷ್ ಮಾಡ್ತೈತಿ ಈ ಮಂತ್ರ ಮತ್ತು ಈ ವಿಧಿ ಹೇಳಿಕೊಡುವಂಥದ್ದು. ಸೊ ಇದೇನಾದರೂ ಸ್ವಲ್ಪ ಲಾಂಗ್ ಟರ್ಮ್ನಿಂದ ನಡ್ಕೊತ ಬರ್ತಾಯಿದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಬೇಕು. ನಾನು ಪ್ರತಿ ವಿಡಿಯೋದಾಗ ಹೇಳ್ತೀನಿ ನಿಮಗೆ, ಮಂತ್ರನೇ ಮಾಡಿರಿ. ನೋಡಿರಿ, ಯಾವುದಾದ್ರೂ ದೇವಿಯದು ಇರ್ತಾರಲ್ಲ 10 ಮಹಾವಿದ್ಯೆಗಳಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ರೆಂತ್ ಇರುವಂಥ ದೇವಿಗಳಿಗೆ ಹಂಗೆ ಇರಂಗಿಲ್ಲ, ಮಂದಿರ ಇರೋಂಗಿಲ್ಲ, ಟೆಂಪಲ್ಸ್ ಇರೋಂಗಿಲ್ಲ ಅವ್ರ ಸಲುವಾಗಿ ಅಂತಂದು ಹೇಳಿ. ಅವ್ರು ಎಲ್ಲಿ ಕ್ವಚಿತ 1 ಅಥವಾ 2 ಇಡೀ ದೇಶದೊಳಗೆ ಅಷ್ಟೇ ಇರ್ತಾವೆ. ಸೊ ಅದಕ್ಕಾಗಿ ತಾವಲ್ಲಿ ಹೋಗೋದು, ಭೇಟಿ ಮಾಡೋದು ಇದು ಆಗ್ಲಾರ್ದಂಥ ವಿಷಯ. ಮನಸ್ಸು ಮಾಡಿದರೆ ಆಗ್ತೈತೆ, ಆ ಮಾತು ಬೇರೆ. ಆದರೆ ತಾವು ಮಂತ್ರನೇ ಮಾಡಿರಿ. ಮಂತ್ರ ಅಂದ್ರೆ ಒಂಥರ ಹಿಂಗೆ ಕೀಲಿ ಕೈ ಇದ್ದಂಗೆ. ಮಂತ್ರ ಅಂದ್ರೆ ಅದೇ ದೇವರು, ಅದೇ ದೇವಿನ ನೀವು ಮಾಡ್ತಿರ್ತೀರಿ. ಓಕೆ. ಆ ಮಂತ್ರ ನಿಮ್ಮನ್ನು ನಿಮ್ಮ ಡೆಸ್ಟಿನೇಷನ್ವರೆಗೂ ತೊಗೊಂಡು ಹೋಗ್ತೈತಿ. ಸೊ ವಿಡಿಯೋ ಕೊನೆ ತನಕ ನೋಡಿರಿ. ಕೊನೆಗೆ ನಾನು ಅದನ್ನು ಆ ವಿಧಿ ಹೆಂಗೆ ಮಾಡೋದನ್ನ ಅಂತಂದು ನಾನು ನಿಮಗೆ ಹೇಳಿಕೊಡ್ತೇನೆ. ಈಗ ರೀಡಿಂಗ್ ಮಾಡೋಣ ಬನ್ನಿ. ಸೊ ಈಗ ಈ ರೀಡಿಂಗ್ ಏನಿದೆ ಅಂತ ನೋಡೋಣ. ನಾನು ಬೇಕಂತ ಈ ಡೆವಿಲ್ ಕಾರ್ಡ್ ಮುಚ್ಚೇನೆ ಇದನ್ನು. ನನಗೆ ಯಾಕೋ ಅದು ಆ ಕಾರ್ಡ್ ನನಗೆ ಇಷ್ಟ ಆಗಂಗಿಲ್ಲ. ಐ ಫೀಲ್ ವೆರಿ ಅನ್ಕಂಫರ್ಟೇಬಲ್. ಅದು ಯಾವಾಗ ಬಂದರೂ ಸಹಿತ, ಯಾವುದೇ ಡೆಕ್ದೊಳಗೆ ಬಂದರೂ ಸಹಿತ. ಕೆಲವೊಂದು ಡೆಕ್ನೊಳಗೂ ಇದು ಒರಿಜಿನಲ್ ಇದ್ರೊಳಗಂತೂ ಇದೊಂಥರನ ಕಾಣ್ತದೆ ನನಗೆ ಯಾಕೋ. ಅದ್ರ ಸಲುವಾಗಿ ಅದನ್ನು ಕ್ಲೋಸ್ ಮಾಡೀನಿ. ಸೊ ನೋಡಿ, ಬಾಟಮ್ ಆಫ್ ದ ಡೆಕ್ ಹೆಂಗೈತಿ. ಈಗ ನೀವು ಭಾಳ ಟ್ಯಾರೋ ಕಾರ್ಡ್ ರೀಡಿಂಗ್ ಅದು ಮಾಡ್ತಿದ್ರೆ ಕಾರ್ಡ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತೈತೆ. ಸೊ ಜಸ್ಟಿಸ್ ಇಸ್ ದೇರ್, ಗುರುಗಳು ಅದಾರಲ್ಲಿ, ಅಲ್ಲಿ ದೆವ್ವನೂ ಐತಿ. ಸೊ ಇದ್ರ ಕಥೆ ಏನಂತಂದು ಹೇಳಿ ನಿಮಗೆ ಗೊತ್ತಿರ್ಬೋದು. ನೋಡಿ, ನಾನು ನಿಮಗೆ ಹೇಳ್ತೀನಿ ಈಗೇನು ರೀಡಿಂಗು ಅಂತಂತಂದರೆ, ಬಾಟಮ್ ಆಫ್ ದ ಡೆಕ್ ಅಂದರೆ ಭಾವನೆಗಳಲ್ಲಿ ಅತಿ ಕೊನೆಯಾದಂಥ ಭಾವನೆ ಏನೈತಿ ಅಂತಂದು ಹೇಳಿ ನೋಡಿದಾನೆ. ಇಲ್ಲಿ ಏನೈತಿ ಅಂತಂದ್ರೆ ಒಂಥರ ಬ್ಯಾಕ್ ಸ್ಟ್ಯಾಬಿಂಗ್ ಅನ್ರಿ, ಒಂಥರ ಬ್ಯಾಕ್ ಬಿಚ್ಚಿಂಗ್ ಅನ್ರಿ. ಆಮೇಲೆ ಏನಾದರೂ ನಮಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಬೇರೆಯವ್ರಿಗೆ ಮುಂದೆ ಡಿಸ್ಕ್ಲೋಸ್ ಮಾಡೋದು, ಚೆನ್ನಾಗಿ ನಮ್ಮ ಹತ್ರ ಒಳ್ಳೆ ರೀತಿಯಿಂದ ವ್ಯವಹಾರ ಮಾಡೋದು, ಇಲ್ಲಿದೆಲ್ಲ ಗುಟ್ಟು ಅಲ್ಲೆಲ್ಲ ಬಿಟ್ಕೊಡೋದು, ಅಥವಾ ನಮ್ಮ ಮನೆಯಿಂದ ಏನಾದರೂ ಸಾಮಾನು ಕದಿಯೋದು, ನಮ್ಮ ಪ್ರೊಜೆಕ್ಟ್ ಕದಿಯೋದು, ಏನಾದರೂ ಅಂದರೆ ಕದಿಯೋ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು. ಅದೇನೇ ಇರಲಿ, ಮಾನಸಿಕ ಭಾವನೆಗಳಿಗೆ ಸಂಬಂಧಪಟ್ಟಂಥದ್ದು ಇದ್ದರೂ ಅಡ್ಡಿ ಇರಬಹುದು. ಓಕೆ. ಅಂದರೆ ನಾವು ಏನು ಅಂದ್ಕೊಂಡಿರ್ತೀವಿ, ಓಕೆ ಇವ್ರು ಭಾಳ ಒಳ್ಳೆಯವರಪ್ಪ, ಇವ್ರು ಮತ್ತೊಬ್ಬರನ್ನವ್ರು ಅರ್ಥ ಮಾಡ್ಕೋತಾರೋ ಅಂತಂದು ಹೇಳಿ ನಮ್ಗೆ ಗೊತ್ತಿಲ್ಲದಂಗೆ ನಾವೆಲ್ಲ ಬಿಟ್ಕೊಟ್ಟಿರ್ತೀವಿ. ಅದಕ್ಕೆ ಯಾವತ್ತಿದ್ರೂ ನಾವೇ ನಮ್ಮ ಶತ್ರುಗಳನ್ನು ಹುಟ್ಟು ಅನ್ನೋದಕ್ಕೆ ಇದೊಂದು ನಿದರ್ಶನ. ಅದಕ್ಕೆ ಯಾವಾಗಿದ್ರೂ ಅದಕ್ಕೆ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ಬೇಕು.
ಒಬ್ಬರು ನನ್ನ ಫ್ರೆಂಡನ ಅಜ್ಜಿ ಒಬ್ರು ಇದ್ರು, ಅವ್ರು ಬ್ರಾಹ್ಮಣರವ್ರು. ಅವ್ರು ಒಂದೇ ಮಾತು ಹೇಳ್ತಿದ್ರು, ನಿಮಗೆ ಏನಾದರೂ ಒಳ್ಳೇದಾಗ್ತಿದ್ರೆ ಯಾರ ಮುಂದೆ ಬಾಯಿ ಬಿಡಕ್ಕೆ ಹೋಗ್ಬಾರ್ದು. ನಿಮ್ದು ಏನಾದರೂ ಕೆಟ್ಟಾದರೆ ಊರು ಮಂದಿಗೆಲ್ಲ ಹೋಗಿ ಹೇಳಿ ಬರ್ಬೇಕು, ಅಯ್ಯೋ ನಮ್ದು ಕೆಟ್ಟಾತ್ ನೋಡ್ರಿ, ಅಯ್ಯೋ ನಮ್ದು ಕೆಟ್ಟಾತ್ ನೋಡ್ರಿ. ಅವ್ರಿಗೆ ಎಷ್ಟು ಖುಷಿ ಅಂದ್ರೆ ಖುಷಿ. ಯಾಕಂತಂದ್ರೆ ಅವ್ರಿಗೆ ಅನಿಸುತ್ತೆ, ಅಯ್ಯೋ ಪಾಪ ಕೆಟ್ಟಾಯ್ತಲ್ಲ ಇವ್ರದ್ದು, ಅಯ್ಯೋ ಪಾಪ ಕೆಟ್ಟಾಯ್ತಲ್ಲ ಇವ್ರದ್ದು ಅಂತಂದೆ. ಅದಕ್ಕೆ ನಿಮ್ಗೆ ಏನಾದರೂ ಒಳ್ಳೇದಾಗ್ತಿದ್ರೆ ಯಾರೇ ಇರ್ರಿ, ನೀವು ಇದನ್ನು ರೀಡಿಂಗ್ ಯಾರೇ ನೋಡ್ತಿದ್ರು ಸಹಿತ ಒಳ್ಳೇದಾಗ್ತಿತ್ತು ಅಂತಂದ್ರೆ ಯಾರ ಮುಂದೆ ಬಾಯಿ ಬಿಡಕ್ಕೆ ಹೋಗ್ಬೇಡ್ರಿ. ನೀವು ಎಷ್ಟು ಸುಮ್ಮನೆ ಇರ್ತೀರಿ, ಅದನ್ನು ಸುಮ್ಮನೆ ಇದ್ದು ಎಷ್ಟು ಅದನ್ನು ಎನರ್ಜಿ ನೀವು ಸ್ವೀಕಾರ ಮಾಡ್ತಿರಲ್ಲ, ಅಷ್ಟು ನಿಮ್ಮ ಜೀವನದೊಳಗೆ ಇನ್ಕ್ರಿಮೆಂಟ್ ಇರ್ತೈತಿ, ಇನ್ಕ್ರೀಸ್ ಆಕೈತಿ, ವಿಷಯಗಳೆಲ್ಲ ಇನ್ಕ್ರೀಸ್ ಆಕ್ಕಾವೆ. ನೀವು ಎಷ್ಟು ಮಂದಿ ಮುಂದೆ ಹೇಳ್ಕೊತ ಹೋಗ್ತಿರಲ್ಲ, ಅವಾಗ ಅದೆಲ್ಲ ಡಿಕ್ರೀಸ್ ಆಕ್ಕೊಂತ ಹೋಗ್ತಿರ್ತೈತಿ ಎನರ್ಜಿ ಲೆವೆಲ್. ನೆನಪಿಟ್ಕೊಡ್ರಿ. ಇದ್ರ ಕೆಳಗಡೆ ಏನೈತೆ ನೋಡ್ರಿ, ಇದ್ರ ಕೆಳಗಡೆ ಅಂತೂ ಪೂರ್ತಿ ಹೊಡೆದಾಟ ಬಡದಾಟ ಸೋಲಿಸೋದು. ಈ ಮನುಷ್ಯ ಹೆಂಗೆ ಅಂತಂತಂದ್ರೆ ಎಲ್ಲ ನನಗೆ ಬೇಕು, ನಾ ಹಿಡಿದನ್ನ ಕೇಳಬೇಕು, ನಾ ಏನು ಹೇಳ್ತೇನೆ ಅದೇ ಇಂಪಾರ್ಟೆಂಟ್. ಬಾಕಿದವ್ರು ನೀವು ಬಡದು ಸೋಲಿಸಿ ಓಡಿಸಿಬಿಟ್ಟ ನೋಡ್ರಿ, ಅವೆಷ್ಟು ಕ್ರೂರಿ ಅದಾನ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಒಂದು ಒಳ್ಳೆ ಫ್ಯಾಮಿಲಿ. ಈ ಫ್ಯಾಮಿಲಿ ಒಳಗೆ ಇಷ್ಟೆಲ್ಲ ಗುದ್ದಾಟ ಹಚ್ಚಿ ಇರ್ತಾರೆ, ಜನ ಇರ್ತಾರೆ, ಎಷ್ಟೋ ಜನ ಇರ್ತಾರೆ ನೋಡಿ. ಯಾವಾಗಿದ್ರೂ ಕೆಡಿಸಿ ನಗೋರನ ಕೆಡಿಸಿ ನಗೋರು, ಬೀಳಿಸಿ ನಗೋರು ಇವರೇ ಭಾಳ ಜನ ಇರ್ತಾರೆ. ಹೆಂಗಿರ್ತೈತಿ ಅಂದ್ರೆ ನೋಡ್ರಿ, ಇಲ್ಲಿ 6 ಆಫ್ ಕಪ್ಸ್ ಏನು ತೋರಿಸ್ತೈತಿ ಅಂದರೆ ಇಮೋಷ್ನಲಿ ನೀವು ಒಂಥರ ಹೈಪರ್ ಆಗಿ ನಿಮ್ಮ ಏನಾದರೂ ಇಮೋಷನ್ಸ್ ಅವ್ರಿಗೆಲ್ಲ ಬಿಟ್ಟುಕೊಟ್ಟು, ನಮ್ಮ ಜೀವನದ ಕೆಲವೊಂದು ಗುಟ್ಟುಗಳನ್ನು ಬಿಟ್ಟುಕೊಟ್ಟು ಆಮೇಲೆ ಇದೆಲ್ಲ ಗದ್ದಲ ಹಿಡಿಯುವಂಥದ್ದು, ಬೇಜವಾಬ್ದಾರಿತನದಿಂದ ಮಾತಾಡೋದು. ಅವ್ರದ್ದು ಹೇಳತ್ತೇನೆ, ಅವರು ಬೇಜವಾಬ್ದಾರಿತೆಯಿಂದ ನಮ್ಮ ಜೊತೆ ಮಾತಾಡೋದು. ಈಗ ಸಂಬಂಧ ಕೆಟ್ಟ ಮೇಲೆ ಅವ್ರು ಕರ್ಸ್ ಮಾಡೋಂಗಿಲ್ಲ ಅಂತ ತಿಳ್ಕೊಡ್ರಿ, ಅವ್ರೇನು ಶಾಪ ಹಾಕೋಂಗಿಲ್ಲ ಅಂತ ತಿಳ್ಕೊಡ್ರಿ. ನಮಗೆ ಅನ್ನಿಸುತ್ತೆ ಅವ್ರು ಡೈಲಿ ಬೈದ್ರೆ, ಅಯ್ಯೋ ಇರಲಿ ಬಿಡು, ದೇವ್ರು ನಮ್ಮ ಜೊತೆಗಿದ್ದಾನೆ, ನಾವು ಯಾಕಪ್ಪ ಮಾಡಬೇಕು ಅಂತ ಅದಕ್ಕೆ ಕಾಸ್ಟ್ ಸ್ಪೆಲ್ಲಿಂಗ್ ಅಂತಂತ ಮತ್ತೆ ಎದಕ್ಕೆ ಅಂತಾರೆ. ಅವರು ಡೈಲಿ ನಮ್ಮನ್ನು ಬೈತಿರ್ತಾರೆ. ಡೈಲಿ ಬೈದನ ಅವ್ರು ನಮ್ಮದೆಲ್ಲ ಜೀವನ ಹಾಳು ಮಾಡ್ತಿರ್ತಾರೆ. ಜೀವನ ಎಲ್ಲಿ ತನಕ ಹಾಳು ಮಾಡಿರ್ಬೋದು ಅಂತಂತಂದ್ರೆ, ಎಲ್ಲಿ ತನಕ ಮಾನಸಿಕ ನೆಮ್ಮದಿ ಕಸ್ಕೊಂಡಿರ್ಬೋದು ಅಂತಂದರೆ, ಇವರು ಸಾಕಪ್ಪ ಇವರು ಸಹವಾಸ ಅಂತಂದು ಊರನ್ನೇ ಬಿಟ್ಟು ಹೋಗ್ಬಿಡ್ಬೇಕಂತ ಅನ್ನೋಂಥ ವಿಚಾರನೂ ನಿಮ್ಮಲ್ಲಿ ಬಂದಿರ್ಬೋದು. ಡೆಫಿನೆಟ್ಲಿ ನಿಮ್ಮ ಜೀವನದೊಳಗೆ ಒಂದು ಶಿಫ್ಟ್ ಬರಬೇಕಾಗಿತ್ತು. ನೀವು ಸಾಕಾಗುವಷ್ಟು ಪರಿಶ್ರಮ ಪಟ್ಟಿರಿಸಿ. 8 ನಂಬರ್ ಅಂದರೆ ಸ್ಯಾಟನ್ ಅಂತಂದ್ರೆ ನಿಮ್ಮ ಪ್ರೊಫೆಷನ್, ನಿಮ್ಮ ಕರಿಯರ್. ನಿಮ್ಮ ಪ್ರೊಫೆಷನ್ನು, ನಿಮ್ಮ ಕರಿಯರ್ದೊಳಗೆ ನೀವು ಎಂದೂ ಮುಂದೆ ಹೋಗ್ಲಾರ್ದಂಗೆ ನೋಡ್ಕೊಂಡ್ರವ್ರು. ಜೀವನದೊಳಗೆ ನೋಡ್ಕೊಂಡ ಮೇಲೂ ಸಹಿತ ಸ್ವಿಫ್ಟ್ ಬರ್ತಿರ್ತಾವೆ ಕೆಲವೊಂದು ಯಾರ ಜೀವನದೊಳಗೆ ಅವಕಾಶ ಬರೋಂಗಿಲ್ಲ ಅಂತಂತಿರಂಗಿಲ್ಲ ನೋಡ್ರಿ. ಅವಕಾಶ ಬಂದೇ ಬರ್ತಿರ್ತಾವೆ, ಇಲ್ಲ ಅಂತಂತಲ್ಲ. ಅದನ್ನು ನಾವು ಹೆಂಗೆ ಕನ್ಸಿಡರ್ ಮಾಡ್ತೇವೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಪ್ರಕಾರ ಟೈಮ್ ಇದ್ದಾಗನ ಚಾನ್ಸಸ್ ಕ್ಯಾಚ್ ಮಾಡ್ಬೇಕು. ಅಂಥವು ಯಾವ ಚಾನ್ಸಸ್ ನಿಮ್ಮ ಹತ್ರ ಬಂದರೂ ಸಹಿತ ನಿಮ್ಮ ತಲೆ ಓಡ್ಲಾರ್ದಂಗೆ ಮಾಡಿದ್ರು ಅವ್ರು ನಿಮಗೆ. ನೀವು ಏನೇನು ಮಾಡ್ತೀರಿ, ನಿಮ್ಮ ಆ್ಯಕ್ಟಿವಿಟೀಸ್ ಮೇಲೆ ಎಲ್ಲ ಕಣ್ಣಿಟ್ಟಿರ್ತಾರೆ ಅವರು. ನೀವು ಏನೇನು ಮಾಡ್ತೀರಿ, ಏನೇನಿಲ್ಲ, ನೀವು ಅಂದರೆ ನಿಮ್ಮ ಪ್ರೊಫೈಲ್ ಮೇಲೆ ಕಣ್ಣು ಹಾಕೋದು ಏನೈತಿ. ನೀವು ಈಗ ನೋಡಿರಿ, ಈಗಿನ ಜಗತ್ತು ಹೆಂಗೈತಿ ಅಂದ್ರೆ ಮೊದಲಿನಂಗೆ ಇಲ್ಲ ಈಗ ಹೆಂಗಂತಂತಂದ್ರೆ ನೀವು ಒಂದು ಬಟನ್ ಆಪ್ರೇಟ್ ಮಾಡಿದರೆ ಸಾಕು, ನೀವೆಲ್ಲ ಏನೇನು ಮಾಡ್ತೀರಿ ಅಂತ ನಿಮ್ಮೆಲ್ಲ ಆ್ಯಕ್ಟಿವಿಟೀಸನ್ನೆಲ್ಲ ಹುಡುಕಾಡ್ಕೊಂಡು ತೆಗಿಬೋದು ಅವರು. ಸೊ ಒಬ್ಬರು ಯಾರಾದರೂ ವಾಚ್ ಮಾಡ್ತಿರ್ತಾರೆ, ನಿಮ್ಮನ್ನು ಕಂಟಿನ್ಯೂಸ್ಲಿ ವಾಚ್ ಮಾಡ್ತಿರ್ತಾರೆ. ನೆನಪಿಟ್ಕೊಡ್ರಿ ನೀವು. ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಒಳ್ಳೆಯ ವಿಷಯಗಳನ್ನು ಇವರು ತಡೆ ಹಿಡಿದ್ರು. ಆ್ಯಂಡ್ ಆದ್ರೆ ಒಂದು ಏನು ಅಂತಂತಂದರೆ, ನಿಮಗೆ ದೇವ್ರ ಮೇಲೆ ವಿಶ್ವಾಸ. ದೇವ್ರ ಮೇಲೆ ಅನ್ನೋಕ್ಕಿಂತಲೂ ನಿಮ್ಮನ್ನು ನೀವು ಯಾರು ನಂಬಿರಲ್ಲ ಗುರುಗಳು, ಆ ಗುರುಗಳು ನಿಮ್ಮನ್ನು ಭಾಳ ಕಾದಾರೆ. ಇಷ್ಟು ಮಾತ್ರ ಖರೆ. ಗುರುವಿನ ಆಶೀರ್ವಾದ ಐತಿ ನಿಮ್ಮಲ್ಲೇ. ಅವಕ್ಕೇನು ಗೊತ್ತಾ, ಒಂಥರ ಹಿಂಗೆ ಸೊಕ್ಕು ಮೈಯಾಗ ಅವ್ರಿಗೆ, ಮತ್ತೊಂದು ಏನಿಲ್ಲ. ನಾವಷ್ಟೇ ಒಳ್ಳೆಯವರಾಗಿರ್ಬೇಕು, ಬೇರೆಯವ್ರು ಯಾರೋ ಮುಂದೆ ಹೋಗಿರಬಾರ್ದು. ನಾನು ಎಷ್ಟೋ ಜನರನ್ನ ಇಂಥವ್ರನ್ನ ನೋಡ್ತೇವೆ ನಾವು. ಅವ್ರನ್ನ ಸಮೀಪ ಬಂದ್ರೆ ಅವ್ರು ಮಾತಾಡಿದ್ರನ್ನ ಗೊತ್ತಾಕೈತೆ ಅವ್ರಿಗೆ ನಿಮ್ಮ ಏಳಿಗೆಯಲ್ಲಿ ಅವ್ರು ಎಂದೂ ಸುಖ ಕಾಣಂಗಿಲ್ಲ ಅಂತಂದು ಹೇಳಿ. ಅದು ಡೆಫಿನೆಟ್ಲಿ ಅದರೊಳಗೆ ಏನೂ ಇಲ್ಲ. ಆದ್ರೆ ಮತ್ತೊಬ್ಬರ ಬದಲಾಗಿ ಕೇಡ ಬಯಸಾಕ ಯಾವ ಪ್ರಮಾಣದಾಗ ಕೇಡ ಬಯಸಾಕ ನಾವು ನೋಡ್ತೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನೋಡಿರಿ ಇಲ್ಲಿ ಹೆಂಗೈತಿ, ಇಲ್ಲಿ ಜಸ್ಟಿಸ್ ಐತಿ. ಜಸ್ಟಿಸ್ ಅಂದರೆ ನ್ಯಾಯ. ನೀವು ಮಾಡಿದ್ದಕ್ಕೆ ನೀವು ಒಳ್ಳೆಯವರಾಗಿದ್ದರೆ ನಿಮಗೆ ನ್ಯಾಯ ಸಿಗ್ತೈತಿ. ಅದ್ರಾಗಂತೂ ಏನೂ ಪ್ರಶ್ನೆನೇ ಇಲ್ಲ. ಇಲ್ಲಿ ನೋಡಿರಿ, ಗುರುಗಳು ನೀವು ಕೈ ಹಿಡ್ದಾರೆ. ಆದ್ರೆ ನೋಡಿರಿ, ಇಲ್ಲಿ ನೆಗೆಟಿವ್ ಎನರ್ಜಿ ಐತಿ. ನಿಮಗೇನು ಅವ್ರು ಯಾವಾಗಿದ್ರೂ ಅದನ್ನು ಮಾಡ್ಕೊತಾನೆ ಅದಾರ ನಿಮ್ಮ ಸಲುವಾಗಿ. ಅವ್ರು ನಿಮ್ಮ ಪ್ರೋಗ್ರೆಸ್ ಅವ್ರಿಗೆ ಎಂದೂ ನೋಡೋಕ್ಕಾಗಿಲ್ಲ. ಅವ್ರು ಸಾಕಾಗುವಷ್ಟು ನೆಗೆಟಿವ್ ಎನರ್ಜೀಸ್ ನಿಮಗೆ ಕಳಿಸಿನೇ ಬಿಟ್ಟಾರೆ. ಮೆಂಟಲ್ ಹರ್ಯಾಶ್ಮೆಂಟ್ ಆಗೋ ತನಕ.
ಇದರೊಳಗೆ ಏನೇನೋ ಸಂಶಯ ಇಲ್ಲ. ನಿಮ್ಮನ್ನು ಹುಡುಕ್ಯಾಡ್ಕೊಂಡು ಮಲ್ಟಿಪಲ್ ಅಪಾರ್ಚುನಿಟೀಸ್ ಬರಾಕತ್ತಿದ್ದು ನಿಮ್ಮ ಜೀವನದೊಳಗೆ. ಆದರೆ ನೀವು ಒಂದು ಅಪಾರ್ಚುನಿಟಿ ಕಡೆನೂ ಸರಿ ಹಂಗೆ ಲಕ್ಷ್ಯ ಕೊಡಲಿಲ್ಲ, ನೀವು ಕೊಡ್ಲಾರ್ದಂಗೆ ಮಾಡಿದ್ರು ಅವ್ರು. ನಿಮ್ಮ ಜೀವನದೊಳಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಾಗಿತ್ತು, ಏನೊಂದು ಫುಲ್ಫಿಲ್ಮೆಂಟ್ ಅಂತ ಇರಬೇಕಾಗಿತ್ತು, ಅದು ಏನೂ ಇಲ್ಲ. ಅದನ್ನೂ ಎಲ್ಲ ಕಸ್ಕೊಂಡ್ರು ಅವ್ರು. ಬಿಕಾಸ್ ದೇ ಡೂ ಬ್ಲ್ಯಾಕ್ ಮ್ಯಾಜಿಕ್. ಓಕೆ, ಪಕ್ಕಾ ಮಾಡ್ತಾರೆ ಅವ್ರು ಬ್ಲ್ಯಾಕ್ ಮ್ಯಾಜಿಕ್. ಇದ್ರೊಳಗೆ ಏನೇನೋ ಸಂಶಯ ಇಲ್ಲ. ನೀವು ಯಾರನ್ನ ನಂಬಿರಲ್ಲ ಗುರುಗಳು ಅಂತಂದು ಹೇಳಿ ನೋಡ್ರಿ, ಇಲ್ಲೇನೈತಿ, ಇಲ್ಲಿ ಕಿಲಿಕೈ ಐತಲ್ಲ, ನೀವು ಯಾವ ಸುಳಿಯಲ್ಲಿ ಸಿಕ್ಕಾಕೊಂಡಿರಿ ಅಥವಾ ನೀವು ಎಲ್ಲಿ ನೀವು ಬಂಧನದೊಳಗಿದ್ರಿ ಅಲ್ಲಿಂದ ದಾಟಿ ಬರೋಕೆ ಇದು ಒಂದೇ ಕಿಲಿಕೈ ನಿಮ್ಮ ಹತ್ರ ಇರೋದು, ನೆನಪಿರಲಿ. 5 ನಂಬರ್ ಅಂತಂದ್ರೆ ಕಮ್ಯುನಿಕೇಷನ್. ಓಕೆ, ಎಸ್ಟ್ರಾಲಜಿಕಲಿ 5 ನಂಬರ್ ಅಂತಂದ್ರೆ ಬುಧ ಅಂತಂತೇವೆ ನಾವು. ಸೊ ಯಾವತ್ತಿದ್ರೂ ನೀವು ನಿಮ್ಮ ಗುರುಗಳ ಜೊತೆ ಕಮ್ಯುನಿಕೇಷನ್ದಾಗಿರ್ರಿ. ಆಮೇಲೆ ಹೆಂಗಂತಂತಂದ್ರೆ ಯಾರ ಮುಂದೂ ಏನೂ ಬಾಯಿ ಬಿಡಕ್ಕೆ ಹೋಗ್ಬೇಡ್ರಿ. ಓಕೆ, ನಿಮಗೆ ಅದು ಒಂದೇ 5 1 6 ಬರೀ ಇಲ್ಲಿ 6 ನಂಬರ್, ಇಲ್ಲಿ 6 ನಂಬರ್, ಇಲ್ಲಿ 8 ನಂಬರ್, 5 ನಂಬರ್, 10 5 10 5 5 15 5 1 6, ಇದು 6 ನಂಬರ್. ಯಾರಾದರೂ ಏನಾದರೂ ಕೆಲಸ ಮಾಡ್ತಿರ್ಬೇಕು ನೋಡ್ರಿ. ಲೇಡೀಸ್ ಯಾರಾದರೂ ಇರ್ಬೋದು, ಅವ್ರದ್ದು ಕೈವಾಡ ಜಾಸ್ತಿ ಐತಿ ಇದ್ರೊಳಗೆ, ಅದ್ರಾಗ ಏನು ಶಾರ್ಟ್. 6 ನಂಬರ್ ಅಂದರೆ ಶುಕ್ರ. ಸೊ ಅದಕ್ಕೆ ಯಾವಾಗಿದ್ರೂ ನಿಮ್ಮ ಗುರುನೇ ಒಂದು ಉಪಾಯ. ಮತ್ತು ನೀವು ಯಾವ ದೇವಿನ ನಂಬುತ್ತೀರಲ್ಲ, ನಂಬುತ್ತೀರಿ ಆ ದೇವಿನ ನೀವು ರಕ್ಷಾ ಕವಚ ಮಾಡೋದು ಬರ್ರಿ. ಯಾವತ್ತಿದ್ರೂ ರಕ್ಷಾ ಕವಚ ಮಾಡೋದು ಬರ್ರಿ, ನೆನಪಿಟ್ಕೊಂಡಿರ್ರಿ ಇದನ್ನು. ಯಾಕಂದ್ರೆ ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಗೊತ್ತಾ ನೋಡ್ರಿ, ಮನುಷ್ಯರು ಯಾರಾದರೂ ಇದ್ದರೆ ಅವ್ರ ಜೊತೆ ಬಡದಾಡಬಹುದು. ಕಣ್ಣಿಗೆ ಕಾಣಲಾರ್ದಂಥ ಯಾವುದಾದ್ರೂ ವಿಷಯಗಳನ್ನು ಅವ್ರು ನಿಮ್ಮ ಕಡೆ ಕಳಿಸ್ಕೊಟ್ರು ಅಂತಂದ್ರೆ ಅವ್ರ ಜೋಡಿ ಹೆಂಗೆ ಬಡದಾಡಕ್ಕೆ ಬರ್ತೈತೆ ನಿಮ್ಗೆ? ಹೆಂಗೆ ಗೊತ್ತಾಕತ್ತೆ ನಿಮ್ಗೆ ಎಲ್ಲಿ ಏನೇ ನಮ್ಮ ಬ್ಲಾಕೇಜ್ ಕ್ರಿಯೇಟ್ ಮಾಡಕತ್ತಾರ ಅಂತಂದು ಹೇಳಿ? ನಿಮ್ಮ ಜೀವನದೊಳಗೆ ನೀವು ಎಲ್ಲೆಲ್ಲಿ ಉದ್ಧಾರ ಆಗಬೇಕಾಗಿತ್ತು ಅಲ್ಲೆಲ್ಲ ಬ್ಲಾಕೇಜ್ ಕ್ರಿಯೇಟ್ ಮಾಡ್ಯಾರ ಅವ್ರು. ಆದರೆ ಹೆಂಗಂತಂತಂದ್ರೆ ನಾವು ಎಷ್ಟಾಕತ್ತಷ್ಟು ನಾವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ಕೊತ ಇರಬೇಕು. ಯಾಕೆ ಗೊತ್ತಾ, ಇಲ್ಲಂತಂತಂದರೆ ನೋಡ್ರಿ, ಈಗ ನಾನು ಲಾಸ್ಟ್ ವೀಡಿಯೋದಾಗ ಹೇಳಿದ್ದು, ದುರ್ಗಾದೇವಿನ ಎಲ್ಲ ದೇವ್ರುಗಳು ಕೂಡಿ ಯಾಕೆ ಮಾಡಿದರು? ಎಲ್ಲ ಥರದ ಎನರ್ಜಿನೂ ಅಲ್ಲಿ ಬೇಕು. ಎಲ್ಲ ಎನರ್ಜಿ ಕೂಡಿಸಿ ಒಟ್ಟುಗೂಡಿಸಿ ದುರ್ಗಾದೇವಿನ ಮಾಡಿದ್ರು ಅವ್ರು. ಒಬ್ಬರೊಬ್ಬರ ಯಾಕೆ ಬಡ್ದಾಡಕ್ಕೆ ಹೋಗಲಿಲ್ಲ? ಯಾಕಂದ್ರೆ ಗೊತ್ತಿತ್ತು ಅವ್ರಿಗೆ ಹಂಗೆ ಬಡ್ದಾಡಕ್ಕೆ ಆಗೋದಿಲ್ಲ. ದುಷ್ಟಶಕ್ತಿಗಳ ಜೋಡಿ ಬಡ್ದಾಡೋದಂದ್ರೆ ಅಷ್ಟು ಹಗರಿರಂಗಿಲ್ಲ. ಅದಕ್ಕೆ ದುಷ್ಟಶಕ್ತಿಗಳಿಂದ ದೂರ ಇರಬೇಕು ಅಂತಂತಂದ್ರೆ, ಅಥವಾ ದುಷ್ಟಶಕ್ತಿಗಳಿಂದ ದೂರ ಇರಬೇಕು ಅಂತಂದ್ರೆ, ಒಂದು ಕಡಿಮೆ ಮಾತಾಡಕ್ಕೆ ಕಲೀರಿ. ಯಾವತ್ತಿದ್ರು ನಿಮ್ಮ ಪ್ರೋಗ್ರೆಸ್ ನೀವು ಯಾವತ್ತೂ ಯಾರಿಗೂ ಹೇಳ್ಕೊಳಕ್ಕೆ ಹೋಗ್ರಿ. ಎಷ್ಟು ಒಳ್ಳೆಯವರು, ಎಷ್ಟು ನಮಗೆ ಸಮೀಪ ಅದಾರ ಅಂದ್ರೆ ಎಂದೂ ಬಾಯ್ಬಿಡಕ್ಕೆ ಹೋಗ್ಬಿಡ್ರಿ ಅವ್ರ ಮುಂದೆ. ಆಮೇಲೆ ಒಂದಿನ ನೀವು ಯಾವುದಾದ್ರೂ ಇಷ್ಟ ದೇವತೆ ಇತ್ತಂತಾರೆ, ಆ ಇಷ್ಟ ದೇವತೆ ರಕ್ಷಾ ಕವಚ ಮಾಡೋತನ ಬರ್ರಿ. ನೀವು ಬರೀ ಗುರುಗಳು ಅದಾರ ಅಂತ ಬರೀ ಗುರುಗಳ ಮೇಲೆ ಬಿಡೋಂಗಿಲ್ಲ. ಗುರುಗಳು ಎದಕ್ಕೆ ಇರ್ತಾರೆ ಅಂದ್ರೆ, ಗುರುಗಳು ಆಧ್ಯಾತ್ಮಿಕ ಜೀವನದಕ್ಕೆ ಇರ್ತಾರೆ. ಅವ್ರು ಯಾವ ದೇವಿನ ಫಾಲೋ ಮಾಡ್ತಾರೆ, ಆ ದೇವಿದ ಕವಚ ಇರ್ತೈತಿ. ಎಲ್ಲ ದೇವರಿಗೂ ನಮ್ಮ ಹಿಂದೂ ಇದ್ರೊಳಗೆ ಕಲ್ಚರ್ದಾಗ ಎಲ್ಲರಿಗೂ ಕವಚ ಇದ್ದೇ ಇರ್ತಾವೆ. ನೀವು ಕವಚ ಮಾಡಕ್ಕೆ ಕಲೀರಿ. ಮುಂಜಾನೆ ಒಂದು ಓದ್ತೇನೆ ರೀ, ಸಂಜೆಗೆ ಒಂದು ಓದ್ತೇನೆ ರೀ, 10 ಜನ್ಮದಾಗೂ ಏನೂ ಆಗೋದಿಲ್ಲ. ಅವನ್ನೆಲ್ಲ 11 ಆಗಲಿ, 21 ಆಗಲಿ, 48 ಆಗಲಿ, ಈ ಥರ ಎಲ್ಲ ಮಾಡಬೇಕಾಗತ್ತೆ. ಅಂಥವು ಯಾವಾಗರೇ ಇವನು ಸಾಧನ ಮಾಡೋದು ಬರ್ರಿ ನಾವು. ಓಕೆ, ಇದನ್ನು ನೋಡೋಣಿಲ್ಲ. ಇವರು ಈ ಕಾರ್ಡ್ ಯೂಸ್ ಮಾಡಿ ನೋಡೋಣ. ದೇವಿದದು ಯಾವುದಾದ್ರೂ ಕವಚ ಇರ್ತಾವಲ್ಲ, ಆ ಕವಚ ಓದಿ ಕವಚ ಸಿದ್ಧ ಮಾಡ್ಕೋಬೇಕು. ಗೊತ್ತಾ, ಕವಚ ಸಿದ್ಧ ಮಾಡ್ಕೊಂಡ್ರೆ ಅಂತ ಇಟ್ಕೊರಿ, ನಿಮಗೆ ಏನಾದರೂ ಆ ಥರದ ಪ್ರಸಂಗ ಬಂದರೆ ಆ ಕವಚಕ್ಕೆ ಹೇಳಿ ನೀವು ಆ ಕವಚಕ್ಕೆ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು. ನಮ್ದು ಏನಿದು ಬಂದೈತಲ್ಲ, ಇದನ್ನು ನೀನು ಪ್ರಾಬ್ಲಮ್ ಸಾಲ್ವ್ ಮಾಡು ಅಂತಂದು ಹೇಳಿ. ಅಟ್ಲೀಸ್ಟ್ 1100 9 ದಿವಸದೊಳಗಡೆ ಮುಗಿಬೇಕು. ಈಗ ನಾಳೆ 19ನೇ ತಾರೀಕಿನಿಂದ ಚೈತ್ರ ನವರಾತ್ರಿ ಬರಾಕತ್ತೈತೆ ನೋಡ್ರಿ, ಗುಪ್ತ ನವರಾತ್ರಿ ಅಂದ್ರೆ ಗುಪ್ತವಾಗಿ ಮಾಡ್ಬೇಕು ಅದನ್ನು. ಅಂಥದ್ದು ಏನಾರ ಇದ್ರೆ ಅಂಥದ್ದು ಮಾಡುತ್ತೆ ಬರ್ರಿ. ನಾ ಈಗ ಒಂದು ವಿಧಿ ಹೇಳ್ಕೊಡ್ತೇನೆ ನಿಮ್ಗೆ. ಸೊ ಇಲ್ಲೇನ ನಾವು ಏನು ಮಾಡೋಣ, ನಿಮಗೆ ಗೈಡೆನ್ಸ್ ಏನು ಕೊಡಾಕತ್ತೈತೆ ಅಂತ ನೋಡೋಣ. ಓಕೆ, ನೀವು ಯಾವ ವಿಷಯದ ಕಡೆ ಲಕ್ಷ್ಯ ಕೊಡಬೇಕು? ಓಕೆ ನೋಡಿರಿ,
ನೀವು ಒಂಥರ ಯು ಆರ್ ಫೀಲಿಂಗ್ ಬರ್ಡನ್ ಅಂತ. ಹಾಂ, ಸೊ ಬರ್ಡನ್ ಅಂತಂದು ಹೇಳಿ ಫೀಲ್ ಮಾಡೋಕ್ಕಿಂತಲೂ ಎಷ್ಟು ಆಕತಿ ಅಷ್ಟು ಇದ್ರೊಳಗಿಂದ ಹೊರಗೆ ಬರಾಕ್ ನೋಡ್ರಿ ನೀವು, ಗೊತ್ತಾ? ಯಾಕಂತಂದ್ರೆ ಒಂಥರ ಇವೆಲ್ಲ ಹೆಂಗಿರ್ತಾವೆ ನೆಗೆಟಿವ್ ಎನರ್ಜೀಸ್ ಅವ್ರು ನಮ್ಮ ಹತ್ರ ಕಳಿಸ್ಕೊಟ್ರೆ ಒಂಥರ ಮೈಕೈ ನುಸೋದನ್ರಿ, ಒಂಥರ ತಲೆ ದಿಮ್ಮಿಡ್ದಂಗೆ ಆಗೋದನ್ರಿ, ಯಾವ ಕೆಲಸನೂ ಮಾಡೋಕೆ ಮನಸ್ಸನ್ನು ಆಗ್ತಿರೋದಿಲ್ಲ. ಅವಕಾಶಗಳು ಬಂದರೂ ಸಹಿತ ಅವ್ರನ್ನ ಸ್ವೀಕಾರ ಮಾಡ್ಬೇಕನ್ನುವಂಥ ಮಾನಸಿಕ ಪರಿಸ್ಥಿತಿ ಇರೋಂಗಿಲ್ಲ. ಬರೀ ಯಾವಾಗಿದ್ರೂ ಮಲ್ಕೊಂಡೇ ಇರಬೇಕು ಅಂತ ಅನಿಸಿರ್ತೈತಿ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮೈಕೈ ನುಸ್ತಿರ್ತೈತಿ. ಈ ಥರದ ವಿಷಯ ನಿಮ್ಮ ಜೋಡಿ ಆಗ್ತಿರ್ಬೋದು. ಸೊ ಆಮೇಲೆ ಆ ಥರದ ವಿಷಯ ನಿಮ್ಮ ಜೊತೆ ಆಗ್ತಿತ್ತು ಅಂತಂತಂದ್ರೆ ಮೊದಲು ಒಂದು ಸ್ವಲ್ಪ ನೋಡಿರಿ, ಏನಾದರೂ ನೀವಾಗೇ ಮಾಡಬೇಕು. ಓಕೆ, ನೀವು ಏನಾದರೂ ಮಾಡಲೇಬೇಕು. ಅದಕ್ಕೆ ಏನಂತಂತಂದ್ರೆ ಇಲ್ಲಿ ಈ ಸೊಲ್ಯೂಷನ್ ಏನು ಅಂತಂತಂದ್ರೆ, ನಿಮಗೆ ಆ ಥರದ್ದು ವಿಷಯ ಆಗ್ತಿತ್ತು ಅಂತಂತಂದ್ರೆ ಆದಷ್ಟು ಅದರಿಂದ ಹೊರಗೆ ಬರೋಕೆ ನೀವು ಪ್ರಯತ್ನ ಪಡ್ರಿ. ಪ್ರಯತ್ನ ಪಟ್ಟು ಒಂದು ಸ್ವಲ್ಪವಾಗಿ ತಲೆ ಯೂಸ್ ಮಾಡ್ಬೇಕು. ನೋಡಿರಿ, ಈಗ ಹೆಂಗೈತಿ ಅಂತಂತಂದ್ರೆ ನೀವು ಈ ಬಲಿಯೊಳಗೆ ಸಿಕ್ಕಿ ಹಾಕ್ಕೊಂಡಿರಿ ಅಂತಂದು ಹೇಳಿ ನಿಮಗೆ ಅನಿಸ್ತೈತಿ. ಬಟ್ ಇಲ್ಲಿ ಹೆಂಗೈತಿ ಅಂತಂತಂದ್ರೆ ನೀವು ಮನಸ್ಸು ಮಾಡಿದರೆ ನೀವು ಬಿಡಿಸ್ಕೊಂಡು ಬರ್ಬೋದು. ಆ ತಲೆಗೆ ಪಟ್ಟಿ ಕಣ್ಣಿಗೆ ಪಟ್ಟಿ ಕಟ್ಕೊಂಡಾಳ, ಮೈಗೆ ಕಟ್ಟಾರ, ಇಲ್ಲಿ ಹಿಂದೆ ದಾರಿ ಐತೆ ನೋಡ್ರಿ, ಇವೆರಡು ಈ ಕಡೆ ಅದಾವ, ಈ ಕಡೆ ಹಿಂದವ್ರ ದಾರಿ ಐತಿ, ಅಲ್ಲಿ ಹೋಗ್ಬೋದು ಅವರು. ಓಕೆ, ಅದಕ್ಕೆ ಹೆಂಗೈತಿ ಅಂತಂದ್ರೆ ಇದ್ರೊಳಗೂ ನೀವು ಪ್ರಯಾರಿಟಿ ಸೆಟ್ ಮಾಡ್ಕೋಬೋದು. ಇದೇನಂತಂತಂದ್ರೆ ಕಂಪ್ಲೀಷನ್ ಕಾರ್ಡ್. ಇದು ನಿಮ್ಗೆ ಏನಿದೆ ಮಾನಸಿಕ ಹೊರೆ ಅಥವಾ ಏನಾದ್ರು ಹೆಲ್ತ್ ಹತ್ರ ಬದಲಾಗಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅಂತ ಏನು ಅನ್ನಿಸ್ತಲ್ಲ, ಆ ವಿಷಯಗಳ ನಿಮ್ಮನ್ನು ಬಿಟ್ಟು ಹೋಗ್ತಾವ. ಆದರೆ ಇದು ಹೆಂಗೈತೆ ಅಂದ್ರೆ ಈ ಕಾರ್ಡ್ ಏನು ಹೇಳ್ತೈತೆ ಅಂದ್ರೆ ನೀವು ಮನಸ್ಸು ಮಾಡಬೇಕು. ಯಾವತ್ತಿದ್ರೂ ನಾವು ಮನಸ್ಸು ಮಾಡಿದ್ರನ್ನ ವಿಷಯ ಆಗೋದು. ಎಸ್, ನೀವೇನು ಆ ಥರದ ಮನಸ್ಸಿನಾಗ ಅದನ್ನು ಹಿಡ್ಕೊಂಡು ಕುಂತಿರಲ್ಲ, ಆ ವಿಷಯಗಳನ್ನು ಬಿಟ್ಟುಬಿಡ್ರಿ. ಹೆಂಗಂತಂದ್ರೆ ಕೆಲವು ಸರ್ತಿ ಏನಾಗಿರ್ತೈತಿ ಅಂತಂದ್ರೆ ನಮಗೂ ಅಯ್ಯೋ ನಾನು ನೋಡೀನಿ ಇಂಥವನಿಗೆ ಕೆಲವೊಂದಿಷ್ಟು ವಿಷಯಗಳನ್ನ ನಮ್ಮ ರಿಲೇಟಿವ್ಸ್ದೊಳಗೂ ನೋಡಿದ್ನಿ. ಆ ಹುಡುಗ ಏನೋ ಕೆಲಸನ ಮಾಡ್ತಿರಲ್ಲ, ಅಯ್ಯೋ ಅದು ಹಂಗಾತು ಅದು ಹಿಂಗಾತು, ಕೊನೆಗೆ ಅದನ್ನೆಲ್ಲ ಸೈಕ್ಯಾಟ್ರಿಸ್ಟ್ ಕಡೆ ತೊಗೊಂಡೋದ್ರು, ಎಲ್ಲ ತೋರಿಸಿದ್ರು, ಎಲ್ಲ ಮಾಡಿದರು. ಆಮೇಲೇನೋ ಮಾಡಬೇಕು ಅನ್ನುವಂಥದ್ದು ಆ ಹುಡುಗಿಗೆ ಯಾವತ್ತೂ ಕೆಲಸ ಮಾಡ್ಬೇಕು ಅನ್ನೋಂಥದ್ದು ಆ ಹುಡುಗನ ತಲೆ ಹೋಗಲೇ ಇಲ್ಲ ನೋಡ್ರಿ. ಅವ್ರು ಕುಂಡ್ರಿಸ್ಕೊಂಡು ಊಟಕ್ಕೆ ಹಾಕತ್ರು, ಅವನು ಆರಾಮಾಗೆ ಊಟ ಮಾಡಕತ್ತ. ಸೊ ಇದೆಲ್ಲ ಹೆಂಗಿರ್ತೈತಿ ಅಂತಾರೆ, ಅವ್ರು ಹಂಗೆ ತಯಾರು ಮಾಡ್ತಿರ್ತಾರೆ. ಆ ಥರದ ನೆಗೆಟಿವ್ ಎನರ್ಜೀಸ್ ನಿಮ್ಮನ್ನು ಬಿಟ್ಟು ಹಂಗೆ ತಯಾರು ಮಾಡ್ತಿರ್ತಾರೆ ಅವರು. ಅದಕ್ಕೆ ಇಲ್ಲಿ ಹೆಂಗೈತಿ ಅಂತಂದ್ರೆ ದೇವರ ಸಹಾಯ ತೊಗೊಡ್ರಿ, ನೀವು ಕವಚದ ಸಹಾಯ ತೊಗೊಡ್ರಿ. ನೀವು ಕವಚ ಮಾಡಾಕತ್ರಿ ಅಂತಂದ್ರೆ ನೀವು ಇಡೀ ಮನೆಗೆಲ್ಲ ಪ್ರೊಟೆಕ್ಷನ್ ಮಾಡ್ತೀರಿ. ಈಗಿನ ಕಾಲದೊಳಗೆ ಅದೇ ಸಾಫ್ಟ್ ನೇಚರ್ಡ್ ಯಾರೂ ದೇವಿ ದೇವತೆಗಳ ನಡೆಯಂಗಿಲ್ಲ. ಕಾಳಿಕಾ ದೇವಿ, ಹನುಮಂತ ದೇವರು, ಕಾಮಾಖ್ಯ, ಆಮೇಲೆ ತಾರಾಮ, ಬಗಲಾಮುಖಿ, ಇಂಥವರೇ ಬೇಕು. ಯಾರು ಫಿಯರ್ಸ್ ಎನರ್ಜಿ ಅಂದ್ರೆ ಇವ್ರಿಗೆ ಭಾಳ ಎನರ್ಜಿ ಇರ್ತೈತಿ. ಸೊ ಇವ್ರು ಯಾವುದೇ ಕಾರಣಕ್ಕೂ ಮುಂದಿನ ಶತ್ರುಗಳನ್ನ ಸೆದಿ ಬಡಿತಾರೆ. ಅಂಥವ್ರನ್ನ ಆರಾಧನೆ ಮಾಡ್ಬೇಕಾಕತಿ ನೀವು. ಸೊ ನೋಡಿರಿ, ಇಲ್ಲಿ ಹೆಂಗೈತಿ ಅಂತಂದ್ರೆ ಈಗ ಇದೇನು ಫೀಲಿಂಗ್ ಐತಲ್ಲ, ಈ ಫೀಲಿಂಗನ್ನು ನೀವು ಈ ಥರದ ನಿರ್ಧಾರ ನೀವು ಮಾಡಿದ್ರಿ ಅಂತ ನೀವು ಆರಾಮಾಗಿ ಅದರ ಒಂದಿಂದ ಹೊರಗೆ ಬರ್ಬೋದು. ಓಕೆ, ಯೂನಿವರ್ಸ್ ಏನು ಗೈಡ್ ಮಾಡ್ತೈತೆ ಅಂತ ನೋಡೋಣ. Lessons. Learn as you live. Find the lessons to be learned from your current situation. Do so without guilt or shame, and know that this newly acquired wisdom empowers you. ನೋಡ್ರಿ, ಈಗ ಸಾಕಾಗೋಷ್ಟು ನೀವು ಲೆಸನ್ಸ್ ಕಲ್ತೀರಿ. ಓಕೆ, ಲೆಸನ್ಸ್ ಏನು ಕಲ್ತಿರಲ್ಲ ಅದ್ರ ಮೇಲೆ ನೀವು ಕೆಲಸ ಮಾಡೋದು ಬರ್ರಿ. ಅದದ್ದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ಹೌದು ಅವ್ರು ನಮಗೆಲ್ಲ ಹಂಗೆ ನೆಗೆಟಿವ್ ಎನರ್ಜಿ ಅದು ಬಿಟ್ಟರು, ನಮ್ಮ ತಲೆ ಸರಿ ಓಡಲಿಲ್ಲ. ಬಟ್ ಯಾರಾದರೂ ಒಬ್ರು ಹೇಳಿದ ಮೇಲೆ ನಿಮಗೆ ಮಾಡೋಕ್ಕೆ ಬರ್ತತ್ತಲ್ಲ, ಅದಕ್ಕೆ ಆದಂಥ ಪ್ರೀವಿಯಸ್ ಲೆಸನ್ಸ್ದಿಂದ ನೀವೇನಾದರೂ ಎಕ್ಸ್ಪೀರಿಯನ್ಸ್ ತೊಗೋಬೇಕು. ಎಕ್ಸ್ಪೀರಿಯನ್ಸ್ ತೊಗೊಂಡು ಮುಂದೆ ಹೋಗ್ರಿ ಅಂತ ಹೇಳ್ತೈತೆ. ಓಕೆ, ಹೈಯರ್ ಗ್ರೌಂಡ್, ರೈಸ್ ಅಬೌವ್ ದ ನಾಯ್ಸ್, ಟ್ರೈ ನಾಟ್ ಟು ಟೇಕ್ ಥಿಂಗ್ಸ್ ಪರ್ಸ್ನಲಿ. ಓಕೆ, ಸಮ್ಟೈಮ್ಸ್ ವಿ ಆರ್ ಜಸ್ಟ್ ಆ್ಯಕ್ಟರ್ಸ್ ಇನ್ ಅದರ್ ಪೀಪಲ್ಸ್ ಡ್ರಾಮಾ. ಅವಾಯ್ಡ್ ಗೆಟ್ಟಿಂಗ್ ಸಕ್ಡ್ ಇಂಟು ನೆಗೆಟಿವಿಟಿ. ನೋಡಿರಿ, ಎಷ್ಟು ಆಕತ್ತಷ್ಟು ಈ ನೆಗೆಟಿವಿಟಿಯಿಂದ ಹೊರಗೆ ಬರೋಕೆ ನೀವೇ ಟ್ರೈ ಮಾಡಬೇಕು. ಗೊತ್ತಾದ ಮೇಲೆ ಹೊರಗೆ ಬರೋಕೆ ನಾವೇ ಟ್ರೈ ಮಾಡ್ಬೇಕ್ರಿ. ಕೆಲವು ಸತೆ ಮನಸ್ಸು ಹೇಳ್ತಿರ್ತದೆ, ಅಯ್ಯೋ ಮೊನ್ನೆನೂ ಒಬ್ರು ಹೇಳಾಕತ್ತಿದ್ರು ನನಗೆ, ಅಯ್ಯೋ ಯಾಕೋ ನನ್ನ ಕೈಕಾಲ ಹೇಳಾಕತ್ತಿಲ್ಲ ರೀ ಶೈಲ, ನನ್ನ ಕೈಕಾಲ ಹೇಳಾಕತ್ತಿಲ್ಲ ರೀ ಶೈಲ. ನಾ ಅಂತಂದರೆ ಕೈಕಾಲು ಹೇಳಾಕತ್ತಿಲ್ಲ ಅಂತ ಹೇಳಿ ಗೊತ್ತಾಗತ್ತಲ್ಲ, ಮನಸ್ಸನ್ನು ಬಗ್ಗಿಸ್ರಿ, ಕೈಕಾಲು ಎದ್ದು ಹೋಗಿ ಆ ಕೆಲಸ ಮಾಡ್ಕೊಂಡು ಬರ್ರಿ ಅಂತಂದು ಹೇಳಿದೆ. ನೋಡಿರಿ, ಮೆಂಟಲಿ ಯಾರು ಭಾಳ ಸ್ಟ್ರಾಂಗ್ ಇರ್ತಾರಲ್ಲ ಅವ್ರಿಗೆ ಯೂಶ್ವಲಿ ಈ ಥರದ ನೆಗೆಟಿವ್ ಎನರ್ಜಿ ಒಂದು ಸ್ವಲ್ಪ ಅವ್ರು ಹಿಡಿತದಾಗ ಲಘು ಹೋಗಂಗಿಲ್ಲ. ಯಾರು ಭಾಳ ಸೂಕ್ಷ್ಮ ಇರ್ತಾರೆ ಅಥವಾ ಸೂಕ್ಷ್ಮ ಅಂತ ಅನ್ನೋದಕ್ಕಿಂತಲೂ ಸೆನ್ಸಿಟಿವ್ ಯಾರು ಇರ್ತಾರೆ, ಯಾರು ಚಾರ್ಟ್ನೊಳಗೆ ಚಂದ್ರಮ ಅಫ್ಲಿಕ್ಷನ್ದಾಗ ಜಾಸ್ತಿ ಇರ್ತೈತಿ ಅಥವಾ ರಾಹುಕೇತಿನ ಎಕ್ಸಸ್ದಾಗ ಬಂದಿರ್ತೈತಿ, ಆ ಟೈಮ್ದಾಗ ಅಂಥವ್ರಿಗೆ ಜಾಸ್ತಿ ಲಘು ಆಗ್ತಿರ್ತೈತಿ. ಆದರೆ ಹೆಂಗೆ ಅಂತಂದ್ರೆ ನಮಗೆ ತಿಳ್ಕೊಂಡು ನಮಗೆ ನಾವೇ ಸಹಾಯ ಮಾಡ್ಕೋಬೇಕು. ನೋಡಿರಿ, ಶೇರ್ ದ ಗುಡ್ ವೈಬ್ಸ್. ಓಕೆ, ಸೆಲೆಬ್ರೇಟ್ ಲೈಫ್ ಆ್ಯಂಡ್ ಜಸ್ಟ್ ಹೌ ಫಾರ್ ಯು ಹ್ಯಾವ್ ಕಮ್ ಆನ್ ದಿಸ್ ಜರ್ನಿ.
ಫೈಂಡ್ ಸಮಥಿಂಗ್ ಟು ರಿಜಾಯ್ಸ್ ಅಬೌಟ್ ದೆನ್ ಆ್ಯಂಡ್ ಲೆಟ್ ಯುವರ್ ಸೆಲ್ಫ್ ಡೂ ಅ ಹ್ಯಾಪಿ ಡಾನ್ಸ್. ಓಕೆ, ಸೊ ಟೇಕ್ ಬೋಲ್ಡ್ ಸ್ಟೆಪ್. ಓಕೆ, ಟೇಕ್ ಬೋಲ್ಡ್ ಸ್ಟೆಪ್. ಯಾಕಂದ್ರೆ ಅದನ್ನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲಿ ಚಾಯ್ಸ್ ಅಂತಲೇ ಇರೋಂಗಿಲ್ಲ. ಇಲ್ಲಂತಂದ್ರೆ ಏನಾಕತ್ ಗೊತ್ತಾನೆ, ನಮ್ಮ ಗೋಳು ನಾವು ಮಂದಿಗೆ ಮುಂದೆ ಹೇಳ್ಕೊಳ್ಳೋದ್ರಾಗ ನಮಗೆ ಸಂತೋಷ ಸಿಗ್ತಿರ್ತದೆ. ಆಮೇಲೆ ಅಯ್ಯೋ ಅವರು ಹಾಗೆ ಮಾಡಿಬಿಟ್ಟರು, ಹೀಗೆ ಮಾಡಿಬಿಟ್ಟರು, ನಮಗೆ ಮುಂದೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಹಾಗೇನಿಲ್ಲ. ಅದು ಹೆಂಗಂತಂತಂದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರ್ ಹೇಳಿದ್ದು ಆ ಹಾಲು ಅನ್ನ ಅಂದಂಗೆ ಆಗ್ಬಿಡ್ತೈತೆ. ನಿಮಗೂ ಬಡಾಗಿರ್ತೈತಿ, ಅವ್ರು ಮಾಡೋದಕ್ಕೆ ಇದಾಗೋದಕ್ಕೆ ಚಾಟಿ ಆದಂಗೆ. ಈಗ ನಿಮ್ಗೆ ಗೊತ್ತಾಗಿರ್ತೈತಲ್ಲ, ಗೊತ್ತಾದ್ರೆ ನೆಗೆಟಿವ್ ಎನರ್ಜಿ ಆಗೈತಿ ಅಂತಂದ್ರೆ ಬಿಟ್ಟು ಹೇಳಕ್ಕೆ ನೋಡ್ರಿ, ಅದು ತಾನೇ ಕೆಲಸ ಹಾಕಿರ್ತಾವೆ. ಅದರೊಳಗೆ ಏನೇನೇನೇನೋ ಸಂಶಯ ಇಲ್ಲ. ಈಗೂ ನಾನೊಂದು ವಿಧಿ ಹೇಳ್ಕೊಡ್ತೇನೆ, ಅದನ್ನು ನೋಡ್ರಿ. ಅದನ್ನು ನೋಡಿ, ನೀವು ಡೈಲಿ ಒಂದು ವಿಧಿ ಮಾಡುತ್ತೆ ಬರ್ರಿ. ನಿಮ್ಗೆ ಯಾರಿಗಾದರೂ ಭಾಳ ಅಂಥದ್ದು ಪ್ರಾಬ್ಲಮ್ ಇತ್ತು ಅಂತಂದರೆ ಒಂದು ಚಮಚ ತುಪ್ಪ ತೊಗೊಳ್ರಿ. ಇದು ಒಂದು ಆಕಳದ ಕುಳ್ಳಿದು, ಇಂಥ ಪೀಸಸ್ ಸಿಗ್ತಾವೆ. ಇವು ಆಕಳದ್ದನ್ನು ತೊಗೋಬೇಕಾ, ಎಮ್ಮಿದ ಒಟ್ಟು ತೊಗೋಬೇಡ್ರಿ. ಎಮ್ಮಿ ಅಂತಂತಂದ್ರೆ ಮತ್ತದು ಅದಕ್ಕೆ ಡೆವಿಲಿಶ್ ಎನರ್ಜಿ ಇರ್ತೈತಿ. ಓಕೆ, ಆಕಳಂದ್ರೆ ದೇವರು. ಸೊ ಇದು ಕರ್ಪೂರ, ಇದು ಯೆಲ್ಲೋ ಮಸ್ಟರ್ಡ್. ಏನು ಮಾಡಬೇಕು ಅಂದರೆ ಇದು ಈ ಕುಳ್ಳ ಮೇಲೆ ಇದನ್ನೊಂದು ಸ್ವಲ್ಪ ಹಾಕಿರಿ, ಆಮೇಲೆ ಇದನ್ನು ಕರ್ಪೂರ ಹಾಕಿರಿ, ಆಮೇಲೆ ಇದನ್ನು ಯೆಲ್ಲೋ ಕಲರ್ ಮಸ್ಟರ್ಡ್ ಸೀಡ್ಸ್ ಹಾಕಿರಿ. ಸಾಸಿವೆ, ಯೆಲ್ಲೋ ಸಾಸಿವೆ ಅಂತಾರೆ ಅದಕ್ಕೆ. ಇದನ್ನು ಹಾಕಿರಿ. ಹಾಕಿ ಏನು ಹೇಳಬೇಕು ಅಂತಂದರೆ ನೋಡಿರಿ, ಇದನ್ನು ಬರ್ಕೊಡ್ರಿ, ಪಾಸ್ ಮಾಡಿರಿ ಮತ್ತು ಬರ್ಕೋರಿ. ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿವಾಂ ಕೀಲಯ ಬುದ್ಧಿಂ ವಿನಾಶಯ ರೀಂ ಓಂ ಸ್ವಾಹ ಅಂತಂದು ಹೇಳಿ. ಇದು 5 ಮಾಲೆ ಮಾಡುತ್ತೆ ಬರ್ರಿ ನೀವು ಡೈಲಿ. ಸ್ವಲ್ಪ ಟೈಮ್ ತೊಗೋತೈತಿ, ಬಟ್ ಹೆಂಗೆ ಮಂತ್ರ ನಿಮಗೆ ರೂಢಿ ಆಕತ್ಲ ಇದನ್ನು ಮಾಡೋದು ಬರ್ರಿ. ಓಕೆ, ಕೆಲವೊಬ್ಬರಿಗೆ ಹನುಮಂತನ ಮೇಲೆ ಭಾಳ ಭರವಸೆ ಇರ್ತೈತಿ ಅಂತಂದ್ರೆ ಹನುಮಂತ ದೇವರಿಗಿಂತಲೂ ಅಂದರೆ ಶಕ್ತಿಯಲ್ಲಿ. ಓಕೆ, ಅವರು ದೆವ್ವ ಭೂತ ಬಿಡಿಸೋದಿಂತಂದ್ರೆ ನೆಗೆಟಿವ್ ಎನರ್ಜಿ ಸಲಾಗಿ ಸಾಕಾಗೋಷ್ಟು ಕೆಲಸ ಮಾಡ್ತಾರೆ. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗ ನಿವಾರಣಾಯ ಸರ್ವವಶೀಕರಣಾಯ ಶ್ರೀರಾಮದೂತಾಯ ಸ್ವಾಹ. ಮುಂಜಾನೆ 108 ಸರ್ತೆ, ಸಂಜೆಗೆ 108 ಸರ್ತೆ ಅನ್ನೋದು ಬರ್ರಿ. ನೀವು ಇದನ್ನು ಸೇಮ್ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡುತ್ತೆ ಬರ್ರಿ. ಇವೇ ವಸ್ತುಗಳನ್ನು ಹಾಕಿ ನೀವು ಅದನ್ನು ಅನ್ನೋದು ಬರ್ರಿ. ಸ್ವಲ್ಪ ಇದನ್ನು ಯಾವಾಗ ನೀವು ಇದನ್ನು ಹಾಕ್ತಿರಲ್ಲ, ಕುಳ್ಳ ಮೇಲೆ ಹಾಕಿ ಯಾವಾಗ ಅಂತಿರಲ್ಲ, ಒಂದು 5 ಸರ್ತೆ ಅನ್ರಿ. ಆಮೇಲೆ ತನ ಆರ್ತೈತಿ. ಆಮೇಲೆ ನೀವು ಹೋಗಿ ಕುಂತು ನೀವು ಬೇರೆ ಕಡೆ ಎಲ್ಲರೂ ಸೋಫಾ ಮೇಲಾರ ಎಲ್ಲರೇ ಕುರ್ಚಿ ಮೇಲಾರ ಹೋಗಿ ಕುಂತು ಆಮೇಲೆ ಇದನ್ನು 108 ಸರ್ತೆ ಇದನ್ನು ಮುಗಿಸ್ರಿ. ಯಾಕಂದ್ರೆ 108 ಸರ್ತೆ ಮುಗಿಯೋ ತನಕನೂ ಇದನ್ನು ಕರ್ಪೂರ ಹಾಕಿಬಿಡ್ರಿ. ಭಾಳ ಬ್ಲ್ಯಾಕ್ ಕಲರ್ದೆಲ್ಲ ಅದು ಇದನ್ನ ಎದ್ದು ಬಿಡ್ತೈತಿ ಮನೆಯೊಳಗೆಲ್ಲ, ಮನೆಯೆಲ್ಲ ಹೊಲಸಾಗ್ತೈತಿ. ಆಮೇಲೆ ಇದರ ಮಂತ್ರ ಅನ್ರಿ, ಅಥವಾ ಬಗಲಾಮುಖಿ ಮಂತ್ರ ಇದು ಅಲ್ಟಿಮೇಟ್. ಜೀವನದೊಳಗೆ ಎಲ್ಲ ಮುಗೀತು, ಶತ್ರುಗಳ ಬಾಧೆ ಎಷ್ಟೈತಿ, ನಮಗೆ ಅದರಿಂದ ಹೊರಗೆ ಬರೋಕೆ ಆಗಂಗಿಲ್ಲ ಅಂತ ನೀವು ಅಂದ್ಕೊಂಡ್ರಿ ಅಂತಂದ್ರೆ ದಿಸ್ ಈಸ್ ದ ಫಸ್ಟ್ ಕ್ಲಾಸ್ ರೆಮಿಡಿ. ನೀವು ಗೂಗಲ್ ಮಾಡಿದರೂ ನಿಮ್ಗೆ ಗೂಗಲ್ದಾಗೂ ಸಿಗ್ತೈತೆ ಅದು. ನೀವು ಇದನ್ನು ಅನ್ರಿ. ಓಕೆ, ಐ ಹೋಪ್ ಈ ರೀಡಿಂಗ್ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ, ನಾನು ಒಂದೇ ಮಾತು ಹೇಳ್ತೇನೆ. ಏನು ಇವರು ಕೆಲವೊಂದು ಸರ್ತಿ ಹೆಂಗಾಕೈತಿ ಅಂತಂದ್ರೆ, ಯಾವುದೇ ನೆಗೆಟಿವ್ ವಿಷಯಗಳನ್ನು ಮಾತಾಡ್ಬೇಕಂತಂದ್ರೆ ಶಬ್ದಗಳ ಉಚ್ಚಾರಣೆ ಭಾಳ ಇಂಪಾರ್ಟೆಂಟ್. ಓಕೆ, ನಾನು ಅತಿಯಾಗಿ ಯಾವುದನ್ನು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಹೆಂಗಿರ್ತೈತಿ ಅಂತಂದ್ರೆ, ಯಾರದರ ಜೊತೆ ಆಗಿರ್ತೈತಿ ಅಂತ ತಿಳ್ಕೊರಿ. ಇದರರ್ಥ ನಾ ಮಾತಾಡ್ತಿರ್ತೇನೆ ಅಂತಂತಂದ್ರೆ ಅಲ್ಲಿನೂ ಎನರ್ಜಿ ಆ್ಯಕ್ಟಿವೇಟ್ ಆಗಿರ್ತಾವೆ, ಅವು ನಮ್ಮ ಕಡೆನೂ ಬರ್ತಿರ್ತಾವೆ. ಅದಕ್ಕೆ ನಾನು ಎಷ್ಟಾಕೈತಿ ಅಷ್ಟು ಸ್ಟ್ಯಾಂಡರ್ಡ್ ಭಾಷೆಯೊಳಗೆ ಇದನ್ನು ಹೇಳಕ್ಕೆ ನಾನು ನೋಡೀನಿ. ಯಾಕಂದ್ರೆ ಬರೀ ಇದು ಒಂದೇ ಒಂದು ಕಾರ್ಡ್, ಡೆವಿಲ್ ಕಾರ್ಡ್ ನೋಡಿದರೆ ನಿಮಗೆ ಗೊತ್ತಾಕತಿ ಏನಾಗೈತಿ ಏನಿಲ್ಲ ಅಂತಂದು ಹೇಳಿ. ಓಕೆ, ಸೊ ನೆಗೆಟಿವಿಟಿ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ಲಾರ್ದಂಗೆ. ಆಮೇಲೆ ಹೆಂಗಿರ್ತೈತಿ ಅಂತಂದ್ರೆ, ದುಷ್ಟರನ್ನ ಎಷ್ಟು ವರ್ಣನೆ ಮಾಡಿದರೂ ಕಡಿಮೆನ. ದುಷ್ಟರಿಗೆ ಅವ್ರಿಗೆ ಒಂದು ಬಿಟ್ಟು 108 ದಾರಿ ಕಾಣ್ತಿರ್ತಾವೆ ಅವ್ರಿಗೆ. ಅವ್ರು ಅದನ್ನು ಮಾಡೇ ಮಾಡ್ತಿರ್ತಾರೆ. ನಮ್ಮ ಕೆಲಸ ಏನಪ್ಪ ಅಂತಂತಂದರೆ, ನಾವು ನುಸುಳಿಕೊಂಡು ದಾಟಿ ಬಿಡುವ ಅಷ್ಟೇ, ಅವ್ರ ಕೈಗೆ ಸಿಗಲಾರ್ದಂಗೆ. ಅದಕ್ಕೆ ಹೇಳ್ತಾರೆ ದುಷ್ಟರನ್ನ ಕಂಡ್ರೆ ಆದಷ್ಟು ದೂರ ಇರಬೇಕು ಅಂತ. ಎದಕ್ಕೆ ಹೇಳ್ತಾರೆ ಅಂತಂದ್ರೆ ಇದ್ರ ಸಲುವಾಗಿನ. ದುಷ್ಟರನ್ನ ವರ್ಣಿಸಿ ಹೇಳೋದ್ರೊಳಗೆ ಏನೂ ಶಾಣೆತನ ಇರೋಂಗಿಲ್ಲ. ಓಕೆ, ಈಗ ನಿಮ್ಮ ಸಲುವಾಗಿ ಏನೈತ್ರಿ, ಲೈಫು ಸೆಲೆಬ್ರೇಟ್ ಮಾಡೋಕೆ ಕಲೀರಿ. ಅಯ್ಯೋ ಹಂಗಾಯ್ತಲ್ಲ ಅಂತಂದ್ರೆ ಅಯ್ಯೋ ಅನ್ಕೋತ ಕೂಡಕ್ಕೆ ಹೋಗ್ಬೇಡ್ರಿ. ಅಂದರೆ ಹಿಂದೆ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ತೊಗೋರಿ, ಜೀವನದೊಳಗೆ ಕಲೀರಿ. ಹೈಯರ್ ಗ್ರೌಂಡ್ ಎಷ್ಟಾಕೈತಿ ಅಷ್ಟು ನಿಮ್ಮ ಮೇಲೆ ನೀವು ಕೆಲಸ ಮಾಡಿರಿ. ಓಕೆ, ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.